ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.75 mm. ಮತ್ತು ಇಲ್ಲಿ ದಾರಕ್ಕೆ ನಾನು ಈ ಥರ ಸ್ಮಾಲ್ ಬೀಡ್ಸ್ ಪೋಣಿಸಿ ಇಟ್ಕೊಂಡಿದ್ದೀನಿ. ಮೊದಲೇ ತುಂಬ ಸ್ಮಾಲ್ ಬೀಡ್ಸ್ ಅದು. ಇದು ನಾನು ವಿದೌಟ್ ಕುಚ್ಚು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಚ್ಚು ಸೇರಿಸ್ಕೋಬೋದು. ಇದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟು 5 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಆಮೇಲೆ 5 ಚೈನು, ಇದೇ 5 ಚೈನು ವಾಪಸ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡಿ. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟಿಗೆ. ಈ ಥರ ವರ್ಕ್ ಟರ್ನ್ ಮಾಡಿಕೊಂಡು ಈಗ ದಾರದಿಂದ ಬೀಡ್ಸ್ ತಗೊಳ್ಳಿ. ಬೀಡ್ಸ್ ತಗೊಂಡು ಹಿಂಗೆ ಒಂದು ಸರಿ ದಾರ ತಗೊಳ್ಳಿ. ದಾರ ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬನ್ನಿ ಡಬಲ್ ಕ್ರೋಶೆಗೆ. ಆಮೇಲೆ ಬೀಡ್ಸ್ ಫ್ರಂಟಿಗೆ ತನ್ನಿ. ಫ್ರಂಟಿಗೆ ತಂದು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಇಲ್ಲಿ ಈ ಬೀಡಿಂದ ಕೆಳಗಡೆ ಇಲ್ಲಿ ಗ್ಯಾಪ್ ಇರುತ್ತೆ, ಈ ಗ್ಯಾಪಲ್ಲಿ ಲಾಕ್ ಮಾಡಿ ಪೀಕೋ ಮಾಡಿ. ನೋಡಿ, ಈಗ ದಾರ ಇದು ದಾರದಿಂದ ಬೀಡ್ ತಗೊಂಬನ್ನಿ. ಈ ಥರ ದಾರ ಹುಕ್ ಸುಂದ್ಕೊಳ್ಳಿ. ಇಲ್ಲಿಂದ ತಗೊಂಡು ಬನ್ನಿ, ಬೀಡ್ ಫ್ರಂಟಿಗೆ ತನ್ನಿ ಮೊದಲು. ಆಮೇಲೆ ದಾರ ತಗೊಂಬಂದು 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಪೀಕೋ ಮಾಡಿ. ಇಲ್ಲಿ ಬೀಡಿಂದ ಮೇಲೆ ಇಲ್ಲಿ ಜಾಗ ಇರುತ್ತೆ, ಗ್ಯಾಪ್ ಅಂದರೆ ಡಬಲ್ ಕ್ರೋಶೆ ಗ್ಯಾಪ್, ಅಲ್ಲಿ ಪೀಕೋ. ಈಗ ಮತ್ತೆ ಬೀಡ್ ತಗೊಳ್ಳಿ, ದಾರ ಸುಂದ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬಂದು ಬೀಡ್ ಫ್ರಂಟಿಗೆ ತನ್ನಿ, 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ ಪೀಕೋ ಮಾಡಿ. ಇದನ್ನು ಇಲ್ಲಿ ಲಾಕ್ ಮಾಡಿ 3 ಚೈನ್ ಮಾಡಿ. ಇದೇ ಥರ ಪೂರ್ತಿ ಆರ್ಚ್. ಮತ್ತೆ ತಗೊಳ್ಳಿ, ಇಲ್ಲಿಂದ ದಾರ ಸುಂದ್ಕೊಂಡು ಹಿಂಗೆ ತನ್ನಿ. ಇದನ್ನು ಫ್ರಂಟ್ ಸೈಡ್ ತನ್ನಿ. ಫಸ್ಟ್ 2, ಮತ್ತೆ 2, ಮತ್ತೆ ಪೀಕೋ. 3 ಚೈನ್ ಮಾಡಿಕೊಂಡು ಪೀಕೋ ಮಾಡಿ. ಮತ್ತೆ ದಾರ ತಗೊಳ್ಳಿ, ಈ ದಾರದಿಂದ ಬೀಡ್ ತಗೊಳ್ಳಿ. ಈ ಥರ ಇದನ್ನು ಫ್ರಂಟ್ ಸೈಡಿಗೆ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 3 ಚೈನು. 3 ಚೈನ್ ಮಾಡಿ ಪಿಕೋ ಮಾಡ್ಕೊಳ್ಳಿ. ಈ ಥರ 6 ಬೀಡ್ಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಇಲ್ಲಿ ಲಾಕ್ ಮಾಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ 5 ಚೈನ್. ಮತ್ತೆ ನಿಮಗೆ ಕುಚ್ಚು ಬೇಕು ಅಂದರೆ 4 ಚೈನ್ ಮಾಡಿಬಿಟ್ಟು 5 ಚೈನ್ ಮಾಡ್ಕೊಳ್ಳಿ. ಇದೀಗ ನಾನು ಕುಚ್ಚು ಸೇರಿಸ್ತಾ ಇಲ್ಲ, ಡೈರೆಕ್ಟಾಗಿ ಆರ್ಚೆ ಮಾಡ್ತೀನಿ. ಮತ್ತೆ 5 ಚೈನ್ ಮಾಡಿ ವಾಪಸ್ ಬನ್ನಿ. ಈ ಥರ 5 ಚೈನ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡಿಗೆ ಬನ್ನಿ. ಇಲ್ಲಿ ಈ ಲಾಕ್ ಮಾಡಿದ್ದೀರಲ್ವ, ಈ ಆರ್ಚು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಬೀಡ್ ತಗೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಆಮೇಲೆ ಈ ಥರ ದಾರ ಸುಂದ್ಕೊಂಡು ಇಲ್ಲಿಂದ ದಾರ ತಂದು ಬೀಡನ್ನು ಫ್ರಂಟ್ ಸೈಡಿಗೆ ತನ್ನಿ ಫಸ್ಟು. ಆಮೇಲೆ ದಾರ ತಗೊಂಡು 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಮತ್ತೆ 3 ಚೈನ್ ಮಾಡಿಕೊಂಡು ಪಿಕೋ ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇದೇ ಥರ ಆರ್ಚ್ಗಳು ಬರುತ್ತೆ. ಪೂರ್ತಿ ಆರ್ಚ್ ಮಾಡಿ
ತೋರಿಸ್ತೀನಿ. ಬೇಕು ಅಂದರೆ ನೀವು ಇದು ಚಿಕ್ಕ ಆರ್ಚ್ ಆಗಿರೋದ್ರಿಂದ 3 ಆರ್ಚ್ಗೆ ಒಂದ್ರಂಗೆ ಕುಚ್ಚು ಹಾಕ್ಕೋಬೋದು, ಅಥವಾ ಡೈರೆಕ್ಟಾಗಿ ಮಾಡ್ಕೋಬೋದು. ಇಲ್ಲಿ ಒಂದಾದ್ಮೇಲೆ ಒಂದು ಆರ್ಚ್ ಆದಮೇಲೆ ಕುಚ್ಚಬೇಕು ಅಂದ್ರೆ 4 ಚೈನ್ ಹಾಕಿ, ಎಲ್ಲಿ ಕುಚ್ಚಬೇಕೋ ಅಲ್ಲಿ ಮಧ್ಯದಲ್ಲಿ ಒಂದು 4 ಚೈನ್ ಸೇರಿಸ್ಕೊಳ್ಳಿ ಅಷ್ಟೇ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಡಿಸೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ, ಈ ಥರ ಕಾಣಿಸುತ್ತೆ. ನೀವು ಕುಚ್ಚಬೇಕು ಅಂದ್ರೆ ಪ್ರತಿ ಆರ್ಚಿನ ಮಧ್ಯದಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ಅದರ ಮಧ್ಯದಲ್ಲಿ 4 ಚೈನ್ ಹಾಕ್ಕೊಳ್ಳಿ, ಆಮೇಲೆ 5 ಚೈನ್ ಹಾಕಿ ಯಾವಾಗಿನ ಹಾಗೆ ಆರ್ಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ 2-3 ಆರ್ಚಿಗೆ ಒಂದ್ರಂಗೆ 4 ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋಬೋದು, ಅಥವಾ 2 ಆರ್ಚಿಗೆ ಒಂದ್ಸರಿ 4 ಆರ್ಚಿಗೆ ಒಂದ್ಸರಿ ಆ ಥರ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು. ಮಧ್ಯ ಎಲ್ಲಿ ಕುಚ್ಚಬೇಕೋ ಅಲ್ಲಿ 4 ಚೈನ್ ಹಾಕ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.